ವೆಲ್ಕಮ್ ಟು ಕಾಮರ್ಸ್ ಕ್ಲಾಸಸ್. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಸೆಕೆಂಡ್ PUC ಆನ್ಯಲ್ ಎಕ್ಸಾಮ್ ನಿಮಗೆ ಹತ್ರ ಬರ್ತಾ ಇರೋದ್ರಿಂದ ಅದಕ್ಕೆ ರಿಲೇಟೆಡ್ ಆಗಿ ನಿಮಗೆ ಮ್ಯಾಚ್ ದ ಫಾಲೋವಿಂಗ್ಸ್, ಇಂಪಾರ್ಟೆಂಟ್ ಮ್ಯಾಚ್ ದ ಫಾಲೋವಿಂಗ್ಸ್ ಆಗಿರ್ಬೋದು, ಹಾಗೆ ಫಿಲ್ ಇನ್ ದ ಬ್ಲಾಂಕ್ಸ್, ಈ ಎರಡು ಟಾಪಿಕ್ನ ನಾವು ಇವತ್ತು ಕವರ್ ಮಾಡ್ತಾ ಹೋಗೋಣ. ನಿಮಗೆ ಈ ಒಂದು ವಿಡಿಯೋ ಏನೊಂದು 10 to 15 ಮಿನಿಟ್ಸ್ ಒಂದು ವಿಡಿಯೋ ಇದೆ. ಇದರಿಂದ ಆರಾಮಾಗಿ ನೀವು 10 ಮಾರ್ಕ್ಸ್ ಅನ್ನ ತಗೋಬಹುದು. ಫಸ್ಟ್ ಮ್ಯಾಚ್ ದ ಫಾಲೋವಿಂಗ್. ಪಾರ್ಟ್ನರ್ಶಿಪ್ ಡೀಡ್ ಅಂದ್ರೆ ನಿಮ್ಗೆ ಏನಿರುತ್ತೆ, ಒಂದ್ ಕಡೆ 5 ಐಟಮ್ಸ್ ನ ಕೊಟ್ಟಿರ್ತಾರೆ, ಇನ್ನೊಂದು ಕಡೆ 5 ಐಟಮ್ಸ್ ಇರುತ್ತೆ. ನೀವು ಅದನ್ನ ಮ್ಯಾಚ್ ಮಾಡ್ತಾ ಹೋಗ್ಬೇಕು. ಓಕೆ, ನಾನಿಲ್ಲಿ ಪ್ರತಿಯೊಂದಕ್ಕೂ ಕೂಡ ಡೈರೆಕ್ಟ್ ಆನ್ಸರ್ನೇ ಕೊಡ್ತಾ ಹೋಗಿದ್ದೀನಿ. ಅದು ನಿಮಗೆ ಪಾರ್ಟ್ನರ್ಶಿಪ್ ಡೀಡ್ ಅಂತ ಬಂದಾಗ ನೀವು ಯಾವ್ದನ್ನ ಮ್ಯಾಚ್ ಮಾಡಬೇಕು ಅನ್ನೋದನ್ನ ನೀವು ತಲೆಯಲ್ಲಿ ಇಟ್ಕೋಬೇಕಾಗುತ್ತೆ. ನೆನ್ಪಿಟ್ಕೊಂಡ್ರೆ ನೀವು ಈಸಿಯಾಗಿ 5 ಮಾರ್ಕ್ಸ್ ನ ತಗೋಬಹುದು ಮ್ಯಾಚ್ ದ ಫಾಲೋವಿಂಗ್ ಅಲ್ಲಿ. ನಿಮ್ಗೆ ಇದರಲ್ಲಿ ನಾನೊಂದು 20 ಐಟಮ್ಸ್ ನ ಕೊಟ್ಟಿದ್ದೀನಿ. ಓಕೆ, ಪಾರ್ಟ್ನರ್ಶಿಪ್ ಡೀಡ್ ಅಂದ್ರೆ ಪಾಲುದಾರಿಕಾ ಒಪ್ಪಂದ ಅನ್ನೋದು ಏನು ಅಂತ ಕೇಳಿದ್ದಾರೆ. ಇದೊಂದು ಏನಾಗಿರುತ್ತೆ, ರಿಟರ್ನ್ ಅಗ್ರಿಮೆಂಟ್. ಗೇನ್ ರೇಷಿಯೋ. ಗೇನ್ ರೇಷಿಯೋನ ನಾವು ಯಾವಾಗ ಕ್ಯಾಲ್ಕುಲೇಷನ್ ಮಾಡ್ತೀವಿ? ಅಟ್ ದ ಟೈಮ್ ಆಫ್ ಅಡ್ಮಿಷನ್, ಇಲ್ಲ ಅಂದ್ರೆ ರಿಟೈರ್ಮೆಂಟ್. ಯಾವ್ದು ಟೈಮ್ ಅಂತ ಹೇಳಿದ್ರೆ ರಿಟೈರ್ಮೆಂಟ್. ನಾವು ರಿಟೈರ್ಮೆಂಟ್ ಅಲ್ಲಿ ಯಾವುದೋ ಒಂದು ಪಾರ್ಟ್ನರ್ ರಿಟೈರ್ಮೆಂಟ್ ಆಗ್ತಾ ಇದ್ದಾರೆ ಅಂತ ಹೇಳೋ ಒಂದು ಟೈಮ್ ಅಲ್ಲಿ ನಮ್ಗೆ ಗೇನ್ ರೇಷಿಯೋನ ಕ್ಯಾಲ್ಕುಲೇಷನ್ ಮಾಡ್ತೀವಿ. ನೆಕ್ಸ್ಟ್, ಡಿಸೊಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್. ಡಿಸೊಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್ ಅಂದ್ರೆ ಏನು? ನೆಕ್ಸ್ಟ್ ನಿಮ್ಗೆ ಆಪೋಸಿಟ್ ಒಂದು 5 ಐಟಮ್ಸ್ ಇರುತ್ತಲ್ಲ, ನೀವು ಅದರಲ್ಲಿ ಕ್ಲೋಸಿಂಗ್. ಡಿಸೊಲ್ಯೂಷನ್ ಅಂದ್ರೆ ಕಂಪ್ಲೀಟ್ ಆಗಿ ಕ್ಲೋಸ್ ಆಗ್ತಿದೆ ಬಿಸ್ನೆಸ್ ಅಂತ. ಓಕೆ, ಸೊ ನೀವಲ್ಲಿ ಏನ್ ಹುಡುಕ್ಬೇಕು? ಕ್ಲೋಸಿಂಗ್ ಡೌನ್ ದ ಬಿಸ್ನೆಸ್ ಆಫ್ ದ ಫರ್ಮ್. ನೆಕ್ಸ್ಟ್, ಕಂಪನೀಸ್ ಆಕ್ಟ್. ಕಂಪನೀಸ್ ಆಕ್ಟ್ 2013. ನಿಮ್ಗೆ ಅಲ್ಲೆಲ್ಲಾದ್ರೂ ಕಂಪನೀಸ್ ಆಕ್ಟ್ ಅಂತ ಇದ್ರೆ ನೀವು 2013 ಅನ್ನೋದನ್ನ ನೀವು ಫೈಂಡ್ ಔಟ್ ಮಾಡ್ಬೇಕಾಗತ್ತೆ. ನೆಕ್ಸ್ಟ್, ಪರ್ಚೇಸ್ ಆಫ್ ಫಿಕ್ಸ್ಡ್ ಅಸೆಟ್. ಯಾವುದೇ ಒಂದನ್ನ ಪರ್ಚೇಸ್ ಮಾಡೋದಾಗಿರ್ಬೋದು, ಇಲ್ಲ ಸೇಲ್ ಮಾಡೋದಾಗಿರ್ಬೋದು, ಫಿಕ್ಸ್ಡ್ ಅಸೆಟ್ಸ್ ನ, ಇದು ಇನ್ವೆಸ್ಟಿಂಗ್ ಆಕ್ಟಿವಿಟೀಸ್ಗೆ ರಿಲೇಟೆಡ್ ಆಗಿ ಇರುತ್ತೆ. ಯಾವುದಕ್ಕೆ? ಪರ್ಚೇಸ್ ಆಫ್ ಫಿಕ್ಸ್ಡ್ ಅಸೆಟ್ಸ್, ಆ ಸೇಲ್ ಆಫ್ ಫಿಕ್ಸ್ಡ್ ಅಸೆಟ್. ಫಿಕ್ಸ್ಡ್ ಅಸೆಟ್ ಅಂತ ಬಂತು ಅಂದ್ರೆ ಇನ್ವೆಸ್ಟಿಂಗ್ ಆಕ್ಟಿವಿಟೀಸ್. ಸ್ಯಾಕ್ರಿಫೈಸ್ ರೇಷಿಯೋ. ನಮ್ಗೆ ಗೇನ್ ರೇಷಿಯೋ ಗೊತ್ತಾಯ್ತು, ಯಾವಾಗ ನಾವು ಪ್ರಿಪೇರ್ ಮಾಡಿದ್ವಿ? ರಿಟೈರ್ಮೆಂಟ್ ಟೈಮ್ ಅಲ್ಲಿ. ಸ್ಯಾಕ್ರಿಫೈಸ್ ರೇಷಿಯೋನ ಅಡ್ಮಿಷನ್ ಆಫ್ ದ ಪಾರ್ಟ್ನರ್. ಯಾರಾದ್ರೂ ನಾವು ಒಂದು ಹೊಸ ಪಾರ್ಟ್ನರ್ ನ ಅಡ್ಮಿಷನ್ ಮಾಡ್ಕೊಳ್ತಾ ಇದೀವಿ ಅಂತ ಹೇಳಿದಾಗ ನಾವು ಈ ಸ್ಯಾಕ್ರಿಫೈಸ್ ರೇಷಿಯೋನ ಪ್ರಿಪೇರ್ ಮಾಡ್ತೀವಿ. ಹಾಗೆ ಯಾವ ಟೈಮ್ ಅಲ್ಲಿ ಪ್ರಿಪೇರ್ ಮಾಡ್ತೀವಿ? ಫಾರ್ಮುಲಾ ಕೂಡ ನಿಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸ್ಯಾಕ್ರಿಫೈಸ್ ರೇಷಿಯೋ, ಗೇನ್ ರೇಷಿಯೋ, ಅದ್ರ ಫಾರ್ಮುಲಾ ಮತ್ತೆ ಯಾವ ಟೈಮ್ ಅಲ್ಲಿ ಪ್ರಿಪೇರ್ ಮಾಡ್ತೀವಿ ಅಂತ ತಿಳ್ಕೊಂಡ್ರೆ ಆರಾಮಾಗಿ ನಿಮ್ಗೆ ಇಲ್ಲ ಮ್ಯಾಚ್ ದ ಫಾಲೋವಿಂಗ್ ಅಲ್ಲಿ ಬರ್ಬೋದು, ಇಲ್ಲ ಫಿಲ್ ಇನ್ ದ ಬ್ಲಾಂಕ್ಸ್ ಅಲ್ಲಿ ಬರ್ಬೋದು, ಇಲ್ಲ 1 ಮಾರ್ಕ್ಸ್ ಗೆ ಡೈರೆಕ್ಟ್ ಫಾರ್ಮುಲಾ ಕೂಡ ಕೇಳ್ಬೋದು. ನೆನ್ಪಿಟ್ಕೋಬೇಕು, ತುಂಬಾ ಇಂಪಾರ್ಟೆಂಟ್ ಟಾಪಿಕ್. ನೆಕ್ಸ್ಟ್, ಡಿವಿಡೆಂಡ್. ಡಿವಿಡೆಂಡ್ ಅಂದ್ರೆ ರಿಟರ್ನ್ ಆನ್ ಶೇರ್ಸ್. ನಿಮ್ಗೆ ಅಲ್ಲಿ ಎಲ್ಲಾದ್ರೂ ಡಿವಿಡೆಂಡ್ ಅಂತ ಇದೆ ಒಂದ್ ಸೈಡ್ ಅಲ್ಲಿ ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ ಅಂದ್ರೆ ಅದ್ರ ಆಪೋಸಿಟ್ ಅಲ್ಲಿ ನೀವು ರಿಟರ್ನ್ ಆನ್ ಶೇರ್ ಅಂತ ಹುಡುಕ್ಬೇಕು. ಗುಡ್ ವಿಲ್. ಗುಡ್ ವಿಲ್ ಅನ್ನೋದು ಒಂದು ಇಂಟ್ಯಾಂಜಿಬಲ್ ಅಸೆಟ್. ಗುಡ್ ವಿಲ್ ಅನ್ನೋದು ಒಂದು ಅಸೆಟ್. ಯಾವ ರೀತಿ ಅಸೆಟ್? ಇಂಟ್ಯಾಂಜಿಬಲ್ ಅಸೆಟ್. ಇದು ಕಣ್ಣಿಗೆ ಕಾಣೋದಿಲ್ಲ, ಸ್ಪರ್ಶಿಸೋದಕ್ಕೆ ಸಾಧ್ಯ ಇಲ್ಲ, ಅದನ್ನ ನಾವು ಫೀಲ್ ಮಾಡ್ಬೋದು ಅಷ್ಟೇ. ಅಂದ್ರೆ ನೇಮ್ ಅಂಡ್ ಫೇಮ್ ಆಫ್ ದ ಬಿಸ್ನೆಸ್ ಗುಡ್ ವಿಲ್ ಅಂದ್ರೆ. ಸೊ ನಮಗೆ ಒಂದು ರೆಪ್ಯುಟೇಷನ್ ಇದೆ ಅಂತ ಹೇಳಿದ್ರೆ ಇದು ಒಂದು ಇಂಟ್ಯಾಂಜಿಬಲ್ ಅಸೆಟ್. ಶೇರ್ ಕ್ಯಾಪಿಟಲ್. ಶೇರ್ ಕ್ಯಾಪಿಟಲ್ ಅಂದ್ರೆ ಶೇರ್ ಹೋಲ್ಡರ್ಸ್ ಫಂಡ್. ಏನು ಶೇರ್ ಹೋಲ್ಡರ್ಸ್ ಇರ್ತಾರೆ, ಶೇರ್ಸ್ ನ ಪರ್ಚೇಸ್ ಮಾಡಿರ್ತಾರೆ ಅಲ್ಲ, ಆ ಒಂದು ಫಂಡ್ ಅನ್ನ ನಾವು ಶೇರ್ ಕ್ಯಾಪಿಟಲ್ ಅಂತ ಹೇಳ್ತೀವಿ. ನೆಕ್ಸ್ಟ್, ಫಿಕ್ಸ್ಡ್ ಕ್ಯಾಪಿಟಲ್ ಸಿಸ್ಟಮ್. ಫಿಕ್ಸ್ಡ್ ಕ್ಯಾಪಿಟಲ್ ಸಿಸ್ಟಮ್. ಕ್ಯಾಪಿಟಲ್ ಅಕೌಂಟ್ ಬ್ಯಾಲೆನ್ಸ್ ಏನಾಗುತ್ತೆ? ರಿಮೈನ್ಸ್ ಕಾನ್ಸ್ಟೆಂಟ್ ಆಗಿ ಇರುತ್ತೆ. ಸೊ ನೀವು ಇದನ್ನ ಫೈಂಡ್ ಔಟ್ ಮಾಡಬೇಕು. ಇದು ತುಂಬಾ ಸಲ ಕೇಳಿರೋಂತ ಕ್ವಶನ್. ಅದೇ ಇದನ್ನ ಈ ಸಲ ಲಾಸ್ಟ್ ಟೈಮ್ ಅಲ್ಲೂ ಕೂಡ ನಿಮ್ಗೆ ಒಂದು ಮಾಡೆಲ್ ಕ್ವಶನ್ ಪೇಪರ್ ಕೂಡ ಕೊಟ್ಟಿದ್ರು. ಈ ಟೈಮ್ ಅಲ್ಲೂ ಕೂಡ ನಿಮ್ಗೆ ಮಾಡೆಲ್ ಕ್ವಶನ್ ಪೇಪರ್ ಆಗಿರ್ಬೋದು, ಹಾಗೆ ಪ್ರಿಪರೇಟರಿಲೂ ಕೂಡ ಲಾಸ್ಟ್ ಟೈಮ್ ಅಲ್ಲಿ ನಿಮ್ಗೆ ಕೇಳಿದ್ರು ಈ ಒಂದು ಕ್ವಶನ್. ನೆಕ್ಸ್ಟ್, ವರ್ಟಿಕಲ್ ಅನಾಲಿಸಿಸ್. ನಾವು ಯಾವ ರೀತಿ ಗೇನ್ ರೇಷಿಯೋ ಹಾಗೆ ಸ್ಯಾಕ್ರಿಫೈಸ್ ರೇಷಿಯೋ ನೆನ್ಪಿಟ್ಕೊಳ್ತೀವಿ, ಅದೇ ರೀತಿ ನಾವು ಕಾಮನ್ ಸೆನ್ಸ್ ಸ್ಟೇಟ್ಮೆಂಟ್ ಹಾಗೆ ಕಂಪ್ಯಾರಿಟಿವ್ ಸ್ಟೇಟ್ಮೆಂಟ್ ನ ನೆನ್ಪಿಟ್ಕೋಬೇಕು. ಯಾವುದು ವರ್ಟಿಕಲ್, ಯಾವುದು ಹಾರಿಜಾಂಟಲ್ ಅಂತ. ಓಕೆ, ಕಾಮನ್ ಸೈನ್ಸ್ ಸ್ಟೇಟ್ಮೆಂಟ್ ಇದು ವರ್ಟಿಕಲ್ ಅನಾಲಿಸಿಸ್ ಆಗಿರುತ್ತೆ. ಅದೇ ಇಲ್ಲೇ ಇದೆ ನೋಡಿ, ಕಂಪ್ಯಾರಿಟಿವ್ ಆದ್ರೆ ಹಾರಿಜಾಂಟಲ್ ಅನಾಲಿಸಿಸ್ ಆಗಿರುತ್ತೆ. ನೆಕ್ಸ್ಟ್, ಎಕ್ಸಿಕ್ಯೂಟರ್ ಅಕೌಂಟ್. ಎಕ್ಸಿಕ್ಯೂಟರ್ ಅಕೌಂಟ್ ಅನ್ನ ನಾವು ಯಾವಾಗ ಪ್ರಿಪೇರ್ ಮಾಡ್ತೀವಿ? ಡೆತ್ ಆಫ್ ದ ಪಾರ್ಟ್ನರ್. ಒಬ್ಬ ಪಾರ್ಟ್ನರ್ ಡೆತ್ ಆದಾಗ ಬಿಸ್ನೆಸ್ ಅಲ್ಲಿ ನಾವು ಎಕ್ಸಿಕ್ಯೂಟರ್ ಅಕೌಂಟ್ ಅನ್ನ ಪ್ರಿಪೇರ್ ಮಾಡ್ತೀವಿ. ಅವನಿಗೆ ಯಾವ್ಯಾವ್ದೆಲ್ಲ ಒಂದು ಶೇರ್ ಹೋಗ್ಬೇಕು ಅದನ್ನೆಲ್ಲ ನಾವು ಸೆಟಲ್ ಮಾಡ್ತೀವಿ. ನೆಕ್ಸ್ಟ್, ಡಿಬೆಂಚರ್ಸ್. ಡಿಬೆಂಚರ್
ಅಕ್ನಾಲೆಜ್ಮೆಂಟ್ ಆಫ್ ಡೆಪ್ಟ್ ಅಂದ್ರೆ ಇದೊಂದು ಸಾಲ. ಅಕ್ನಾಲೆಜ್ಮೆಂಟ್ ಆಫ್ ಡೆಪ್ಟ್. ಆರಿಜೆಂಟಲ್ ಅನಾಲಿಸಿಸ್ ಕಂಪ್ಯಾರಿಟಿವ್. ವರ್ಟಿಕಲ್ ಆದ್ರೆ ಕಾಮನ್ ಸೈಜ್ ಆಗುತ್ತೆ. ಓಕೆ, ನೆಕ್ಸ್ಟ್ ಪ್ರಾಫಿಟಬಿಲಿಟಿ ರೇಷಿಯೋ. ಪ್ರಾಫಿಟಬಿಲಿಟಿ ರೇಷಿಯೋನ ನಾವು ಯಾವ್ದ್ರಲ್ಲಿ ತೋರಿಸ್ತೀವಿ? ಸೊ ಪರ್ಸೆಂಟೇಜ್ ಅಲ್ಲಿ ನಾವು ಪ್ರಾಫಿಟಬಿಲಿಟಿ ರೇಷಿಯೋನ ತೋರಿಸ್ತೀವಿ. ಎಷ್ಟು? ಫಾರ್ ಎಕ್ಸಾಂಪಲ್ 20 ಆಗಿತ್ತು ಅಂದ್ರೆ 20%. ಅದೇ ನಾವೇನಾದ್ರೂ ಕರೆಂಟ್ ರೇಷಿಯೋ, ಕ್ವಿಕ್ ರೇಷಿಯೋ ಇದನ್ನೆಲ್ಲ ಯಾವ್ದು ರೀತಿ ತೋರಿಸ್ತಾ ಇರ್ತೀವಿ? 2:1 ಅಲ್ಲಿ ನಾವು ಅದನ್ನ ರೆಪ್ರೆಸೆಂಟ್ ಮಾಡ್ತಾ ಇರ್ತೀವಿ. ವರ್ಕಿಂಗ್ ಕ್ಯಾಪಿಟಲ್ ಅಂದ್ರೆ ಕರೆಂಟ್ ಅಸೆಟ್ಸ್ ಮೈನಸ್ ಕರೆಂಟ್ ಲಯಬಿಲಿಟೀಸ್. ಕರೆಂಟ್ ಅಸೆಟ್ಸ್ ಮೈನಸ್ ಕರೆಂಟ್ ಲಯಬಿಲಿಟೀಸ್ ವರ್ಕಿಂಗ್ ಕ್ಯಾಪಿಟಲ್. ಸೊ ನಿಮ್ಗೆ ಇದು ಫಿಲ್ ಇನ್ ದ ಬ್ಲಾಂಕ್ಸ್ ಅಲ್ಲಿ ಕೂಡ ಹೆಲ್ಪ್ ಆಗುತ್ತೆ, ಮ್ಯಾಚ್ ದ ಫಾಲೋವಿಂಗ್ ಅಲ್ಲಿ ಕೂಡ ಹೆಲ್ಪ್ ಆಗುತ್ತೆ. ಸೆಕ್ಯೂರಿಟೀಸ್ ಪ್ರೀಮಿಯಂ. ನಿಮ್ಗೆ ಎಲ್ಲಾದ್ರೂ ಒಂದು ಮ್ಯಾಚ್ ದ ಫಾಲೋವಿಂಗ್ ಅಲ್ಲಿ ಸೆಕ್ಯೂರಿಟೀಸ್ ಪ್ರೀಮಿಯಂ ಇತ್ತು ಅಂತ ಹೇಳಿದ್ರೆ ರಿಸರ್ವ್ ಅಂಡ್ ಸರ್ಪ್ಲಸ್. ಇಶ್ಯೂ ಆಫ್ ಶೇರ್ಸ್. ಈಗ ಒಂದು ಶೇರ್ಸ್ ಅನ್ನ ಇಶ್ಯೂ ಮಾಡ್ತಾ ಇದೀವಿ, ಇದೇನಾಗುತ್ತೆ? ಫೈನಾನ್ಸಿಂಗ್ ಆಕ್ಟಿವಿಟೀಸ್ ಆಗುತ್ತೆ. ಓಕೆ, ಹಣಕಾಸಿನ ಚಟುವಟಿಕೆಗಳು. ನಾವು ಯಾವುದೇ ಒಂದು ಬಿಸ್ನೆಸ್ ಅಲ್ಲಿ ಅಮೌಂಟ್ ಅನ್ನ ಕಲೆಕ್ಟ್ ಮಾಡೋದಕ್ಕೋಸ್ಕರ ಶೇರ್ಸ್ ನ ಇಶ್ಯೂ ಮಾಡ್ತಾ ಇದೀವಿ. ಏನದು? ಒಂದು ಫೈನಾನ್ಸಿಂಗ್ ಆಕ್ಟಿವಿಟೀಸ್. ನೆಕ್ಸ್ಟ್ ಕರೆಂಟ್ ಅಕೌಂಟ್, ಫಿಕ್ಸ್ಡ್ ಕ್ಯಾಪಿಟಲ್ ಸಿಸ್ಟಮ್. ಕರೆಂಟ್ ಅಕೌಂಟ್ ಅಂದ್ರೆ ಫಿಕ್ಸ್ಡ್ ಕ್ಯಾಪಿಟಲ್ ಸಿಸ್ಟಮ್. ಇದಿಷ್ಟು ಕೂಡ ನಿಮಗೆ ಏನು ಮ್ಯಾಚ್ ದ ಫಾಲೋವಿಂಗ್ ಅಲ್ಲಿ ಇಂಪಾರ್ಟೆಂಟ್ ಇರೋಂತ ಕ್ವಶನ್ಸ್ಗಳು. ನೆಕ್ಸ್ಟ್ ಫಿಲ್ ಇನ್ ದ ಬ್ಲಾಂಕ್ಸ್ ಅನ್ನ ನೋಡ್ತಾ ಹೋಗೋಣ. ನಿಮಗೆ 5 ಮಾರ್ಕ್ಸ್ ಗೆ ಫಿಲ್ ಇನ್ ದ ಬ್ಲಾಂಕ್ಸ್ ಇರುತ್ತೆ. ಈ ಸಲ ಮಾಡೆಲ್ ಕ್ವಶನ್ ಪೇಪರ್ ಅಲ್ಲಿ ಕೂಡ ಕೊಟ್ಟಿದ್ದಾರೆ 5 ಮಾರ್ಕ್ಸ್ ಮ್ಯಾಚ್ ದ ಫಾಲೋವಿಂಗ್, 5 ಮಾರ್ಕ್ಸ್ ಫಿಲ್ ಇನ್ ದ ಬ್ಲಾಂಕ್. ಸೊ ಇಂಪಾರ್ಟೆಂಟ್ ಫಿಲ್ ಇನ್ ದ ಬ್ಲಾಂಕ್ಸ್ ನ ನೋಡ್ತಾ ಹೋಗೋಣ. ಫಸ್ಟ್ ಕ್ವಶನ್, ಇನ್ ಆರ್ಡರ್ ಟು ಫಾರ್ಮ್ ಎ ಪಾರ್ಟ್ನರ್ಶಿಪ್ there should be at least dash persons. In order to form a partnership there should be at least dash person. ಅಂದ್ರೆ ಒಂದು ಪಾರ್ಟ್ನರ್ಶಿಪ್ ಅಲ್ಲಿ ಅಟ್ ಲೀಸ್ಟ್ ಎಷ್ಟು ಪರ್ಸನ್ಸ್ ಇದ್ರೆ ನಾವು ಅದನ್ನ ಪಾರ್ಟ್ನರ್ಶಿಪ್ ಫಾರ್ಮ್ ಅಂತ ಟ್ರೀಟ್ ಮಾಡ್ತೀವಿ. ಓಕೆ, ಸೊ 2 persons. ಯಾರಾದ್ರೂ ಒಬ್ಬ ವ್ಯಕ್ತಿ ಇದ್ರೆ ನಾವು ಅದನ್ನ ಪಾರ್ಟ್ನರ್ಶಿಪ್ ಅಂತ ಹೇಳೋದಕ್ಕಾಗುತ್ತಾ? ಇಲ್ಲ, ಅದು ಸೋಲ್ ಟ್ರೇಡಿಂಗ್, ಏಕ ವ್ಯಕ್ತಿ ವ್ಯಾಪಾರ ಆಗಿರುತ್ತೆ. ಇಬ್ರು ಮಿನಿಮಮ್ ಅಂದ್ರೆ ಎಷ್ಟಿರ್ಬೇಕು? 2 ಮೆಂಬರ್ಸ್ ಇದ್ರೆ ನಾವು ಅದನ್ನ ಪಾರ್ಟ್ನರ್ಶಿಪ್ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಕ್ವಶನ್, ದ ಲಯಬಿಲಿಟಿ ಆಫ್ ಎ ಪಾರ್ಟ್ನರ್ಸ್ ಫಾರ್ ಈಸ್ ಆಕ್ಟ್ ಆಸ್. ಅಂದ್ರೆ ಪಾರ್ಟ್ನರ್ಸ್ ಲಯಬಿಲಿಟಿ ಯಾವ ರೀತಿ ಆಕ್ಟ್ ಆಗುತ್ತೆ? ಅನ್ಲಿಮಿಟೆಡ್ ಆಗಿ ಇರುತ್ತೆ. ನೆಕ್ಸ್ಟ್ ಓಲ್ಡ್ ರೇಷಿಯೋ ಮೈನಸ್ ನ್ಯೂ ರೇಷಿಯೋ. ನೋಡಿ, ಇದು ನಿಮ್ಗೆ ಇಂಪಾರ್ಟೆಂಟ್ ಅಂತ ಹೇಳಿದೆ. ಗೇನ್ ರೇಷಿಯೋ ಆಗಿರ್ಬೋದು, ಸ್ಯಾಕ್ರಿಫೈಸ್ ರೇಷಿಯೋ ಆಗಿರ್ಬೋದು, ಫಾರ್ಮುಲಾ ಅದೇ ರೀತಿ ಯಾವ ಟೈಮಲ್ಲಿ ನಾವು ಅದನ್ನ ಪ್ರಿಪೇರ್ ಮಾಡ್ತೀವಿ, ಎರಡೂ ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಓಲ್ಡ್ ರೇಷಿಯೋ ಮೈನಸ್ ನ್ಯೂ ರೇಷಿಯೋ. ಓಲ್ಡ್ ರೇಷಿಯೋದಲ್ಲಿ ನಾವು ನ್ಯೂ ರೇಷಿಯೋನ ಲೆಸ್ ಮಾಡಿದಾಗ ನಾವು ಯಾವ ಟೈಮಲ್ಲಿ ಈ ಫಾರ್ಮುಲಾನ ಯೂಸ್ ಮಾಡ್ತೀವಿ? ಸ್ಯಾಕ್ರಿಫೈಸ್ ರೇಷಿಯೋ. ಓಕೆ, ಸ್ಯಾಕ್ರಿಫೈಸ್ ರೇಷಿಯೋ. ನೆಕ್ಸ್ಟ್ ಕ್ವಶನ್, ನ್ಯೂ ರೇಷಿಯೋ ಮೈನಸ್ ಓಲ್ಡ್ ರೇಷಿಯೋ ಗೇನ್ ರೇಷಿಯೋ ಆಗುತ್ತೆ. ನೀವು ಈ ಎರಡರಲ್ಲಿ ಒಂದನ್ನ ನೆನ್ಪಿಟ್ಕೊಂಡ್ರೆ ಇನ್ನೊಂದು ಅದ್ರ ವೈಸ್ ವರ್ಸ ಅಂದ್ರೆ ಆಪೋಸಿಟ್ ಅಂತ ನೀವು ನೆನ್ಪಿಟ್ಕೋಬೇಕು. ಫಾರ್ ಎಕ್ಸಾಂಪಲ್, ನೀವೀಗ ಸ್ಯಾಕ್ರಿಫೈಸ್ ರೇಷಿಯೋದ ನೆನ್ಪಿಟ್ಕೊಂಡಿದ್ದೀರಾ. ಸ್ಯಾಕ್ರಿಫೈಸ್ ರೇಷಿಯೋ ಈಕ್ವಲ್ಸ್ ಓಲ್ಡ್ ರೇಷಿಯೋ ಮೈನಸ್ ನ್ಯೂ ರೇಷಿಯೋ. ನಮ್ಗೆ ಗೊತ್ತು ಗೇನ್ ರೇಷಿಯೋದಲ್ಲಿ ಏನಾಗುತ್ತೆ, ಜಸ್ಟ್ ಇದು ಈ ಕಡೆ ಬರುತ್ತೆ, ಇದು ಈ ಕಡೆ ಬರುತ್ತೆ ಅಂತ, ರೈಟ್? ಎರಡನ್ನೂ ನೆನ್ಪಿಟ್ಕೊಂಡ್ರೆ ನನಗೆ ಕನ್ಫ್ಯೂಸ್ ಆಗುತ್ತೆ, ಬರೀಬೇಕಾದ್ರೆ ಕನ್ಫ್ಯೂಸ್ ಆಗುತ್ತೆ ಅನ್ನೋರು ಯಾವ್ದಾದ್ರು ಒಂದನ್ನ ನೆನ್ಪಿಟ್ಕೊಳ್ಳಿ. ಸ್ಯಾಕ್ರಿಫೈಸ್ ರೇಷಿಯೋನಾದ್ರೂ ನೆನ್ಪಿಟ್ಕೊಳ್ಳಿ, ಇಲ್ಲ ಗೇನ್ ರೇಷಿಯೋನಾದ್ರೂ ನೆನ್ಪಿಟ್ಕೊಳ್ಳಿ. ಆದ್ರೆ ಇನ್ನೊಂದು ಅದರ ಆಪೋಸಿಟ್ ಆಗಿರುತ್ತೆ ಅನ್ನೋದು ನಿಮ್ಗೆ ಗೊತ್ತಿರಬೇಕು. ಓಕೆ, ನ್ಯೂ ರೇಷಿಯೋ ಮೈನಸ್ ಓಲ್ಡ್ ರೇಷಿಯೋ ಗೇನ್ ರೇಷಿಯೋ. ನೆಕ್ಸ್ಟ್, ಗುಡ್ ವಿಲ್ ಈಸ್ ಆನ್. ಗುಡ್ ವಿಲ್ ಅನ್ನೋದು ಯಾವ ರೀತಿ ಅಸೆಟ್? ಡ್ಯಾಶ್ ಅಸೆಟ್. ನಾವು ಮ್ಯಾಚ್ ದ ಫಾಲೋವಿಂಗ್ ಅಲ್ಲಿ ಕೂಡ ಈ ಒಂದು ಕ್ವಶನ್ ಅನ್ನ ಡಿಸ್ಕಸ್ ಮಾಡಿದ್ವಿ, ರೈಟ್? ಗುಡ್ ವಿಲ್ ಅನ್ನೋದು ಒಂದು ಇಂಟ್ಯಾಂಜಿಬಲ್ ಅಸೆಟ್. ನೆಕ್ಸ್ಟ್ ಕ್ವಶನ್, ಗುಡ್ ವಿಲ್ ಬಾಟ್ in by new partner, cash is distributed among the old partners in dash ratio. ಅಂದ್ರೆ ಗುಡ್ ವಿಲ್ ಏನಾಗಿದೆ, ಹೊಸ ಪಾರ್ಟ್ನರ್ ತಗೋ ಬಂದಿದ್ದಾನೆ. ಓಕೆ, ಆ ಕ್ಯಾಶ್ ಅನ್ನ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೀವಿ ಓಲ್ಡ್ ಪಾರ್ಟ್ನರ್ಸ್ ಇನ್ ದ ಡ್ಯಾಶ್ ರೇಷಿಯೋ ಅಂತ. ಸೊ ಹೊಸ ಪಾರ್ಟ್ನರ್ ಅಂತ ಬಂದ ತಕ್ಷಣ ನಮ್ಗೆ ಏನಿದು ಅಡ್ಮಿಷನ್ ಟೈಮ್ ಅಲ್ಲಿ ನಾವಿದು ಪ್ರಿಪೇರ್ ಮಾಡೋದು, ರೈಟ್? ಆಗ ಏನಾಗುತ್ತೆ, ಅಡ್ಮಿಷನ್ ಟೈಮ್ ಅಲ್ಲಿ ನಾವು ಯಾವ ಒಂದು ರೇಷಿಯೋನ ಪ್ರಿಪೇರ್ ಮಾಡ್ತೀವಿ? ಸ್ಯಾಕ್ರಿಫೈಸ್ ರೇಷಿಯೋ. ಆನ್ಸರ್ ಸ್ಯಾಕ್ರಿಫೈಸ್ ರೇಷಿಯೋ. ನೆಕ್ಸ್ಟ್ ಕ್ವಶನ್,
ಎಕ್ಸಿಕ್ಯೂಟರ್ ಅಕೌಂಟ್ ಪ್ರಿಪೇರ್ಡ್ ಅಟ್ ದ ಟೈಮ್ ಆಫ್ ಡ್ಯಾಶ್. ನಾವು ಎಕ್ಸಿಕ್ಯೂಟರ್ ಅಕೌಂಟ್ ಅನ್ನ ಯಾವಾಗ ಪ್ರಿಪೇರ್ ಮಾಡ್ತೀವಿ? ಡೆತ್ ಆಫ್ ದ ಪಾರ್ಟ್ನರ್, ಯಾರಾದ್ರೂ ಒಬ್ಬ ಪಾರ್ಟ್ನರ್ ಡೆತ್ ಆದಾಗ ನಾವು ಈ ಎಕ್ಸಿಕ್ಯೂಟರ್ ಅಕೌಂಟ್ ಅನ್ನ ಪ್ರಿಪೇರ್ ಮಾಡ್ತೀವಿ. ನೆಕ್ಸ್ಟ್ ಕ್ವಶನ್, ಅಮಾಂಗ್ ದಿ ಅಮೌಂಟ್ ಆಫ್ ಪೇಯಬಲ್ ಎಕ್ಸಿಕ್ಯೂಟರ್ ಅಕೌಂಟ್ ಡಿಸೀಸ್ಡ್ ಪಾರ್ಟ್ನರ್ಸ್ ಈಸ್ ಟ್ರಾನ್ಸ್ಫರ್ ಟು. ಏನೊಂದು ಅಮೌಂಟ್ ಅನ್ನ ಪೇ ಮಾಡ್ತೀವಿ ಎಕ್ಸಿಕ್ಯೂಟರ್ಗೆ, ಅಂದ್ರೆ ಈಗ ಯಾರೋ ಒಬ್ಬ ಪಾರ್ಟ್ನರ್ ಡೆತ್ ಆಗಿದ್ದಾನೆ, ನಾವು ಅವನಿಗೆ ಕೊಡಬೇಕು. ಸೊ ಅಮೌಂಟ್ ಅನ್ನ ನಾವು ಯಾವಾಗ ಟ್ರಾನ್ಸ್ಫರ್ ಮಾಡ್ತೀವಿ? ಎಕ್ಸಿಕ್ಯೂಟರ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಯಾವ ಟೈಮಲ್ಲಿ ಪ್ರಿಪೇರ್ ಮಾಡ್ತೀವಿ? ಒಬ್ಬ ಪಾರ್ಟ್ನರ್ ಡೆತ್ ಆದಾಗ ಪ್ರಿಪೇರ್ ಮಾಡ್ತೀವಿ. ಓಕೆ, ಎರಡು ಕ್ವಶನ್ ಕೂಡ ನಿಮ್ಗೆ ನೆನಪಿರ್ಬೇಕು. ನೆಕ್ಸ್ಟ್, ಎ ಡ್ಯಾಶ್ ಕಂಪನಿ ಈಸ್, ಎ ಕಂಪನಿ ಈಸ್ ಡ್ಯಾಶ್. ಕಂಪನಿ ಅನ್ನೋದು ಒಂದು ಏನು ಅಂತ ಕೇಳಿದ್ದಾರೆ. ಇಟ್ಸ್ ಎ ಆರ್ಟಿಫಿಷಿಯಲ್ ಪರ್ಸನ್. ಕಂಪನಿ ಅನ್ನೋದು ಒಂದು ಪರ್ಸನ್ ಅಲ್ಲ, ಕೃತಕ ವ್ಯಕ್ತಿ ಅಂತ ನಾವು ಹೇಳ್ಬೋದು, ಅಂದ್ರೆ ಆರ್ಟಿಫಿಷಿಯಲ್ ಪರ್ಸನ್. ನೆಕ್ಸ್ಟ್ ಕ್ವಶನ್, ಡಿಬೆಂಚರ್ ಹೋಲ್ಡರ್ಸ್ ಆರ್ ದ ಡ್ಯಾಶ್ ಆಫ್ ದ ಕಂಪನಿ. ಡಿಬೆಂಚರ್ ಹೋಲ್ಡರ್ಸ್ ಏನಿದ್ದಾರೆ ಕಂಪನಿಗೆ ಏನಾಗಬೇಕು? ಕ್ರೆಡಿಟಾರ್ಸ್ ಆಗಬೇಕು, ಕ್ರೆಡಿಟಾರ್ಸ್ ಆಫ್ ದ ಕಂಪನಿ. ಮಿನಿಮಮ್ ನಂಬರ್ ಆಫ್ ಪಬ್ಲಿಕ್ ಕಂಪನಿ. ಪಬ್ಲಿಕ್ ಕಂಪನಿಯಲ್ಲಿ ಮಿನಿಮಮ್ ಎಷ್ಟು ಜನ ಇರಬೇಕು? 7 ಮೆಂಬರ್ಸ್ ಇರಬೇಕು ಮಿನಿಮಮ್. ಪ್ರೈವೇಟ್ ಕಂಪನಿಯಲ್ಲಿ ಎಷ್ಟಿರಬೇಕು? 2 ಮೆಂಬರ್ಸ್ ಇರಬೇಕು. ಓಕೆ, ಮಿನಿಮಮ್ 2 ಮೆಂಬರ್ಸ್ ಪ್ರೈವೇಟ್ ಕಂಪನಿಯಲ್ಲಿ ಇರಬೇಕು. ಪಬ್ಲಿಕ್ ಕಂಪನಿಯಲ್ಲಿ ಮಿನಿಮಮ್ 7 ಮೆಂಬರ್ಸ್ ಇರಬೇಕು. ನೆಕ್ಸ್ಟ್, 1000 10% ಡಿಬೆಂಚರ್ಸ್ ಇಶ್ಯೂಡ್ ಅಟ್ ಪಾರ್. ಅಂದ್ರೆ 1000 ಡಿಬೆಂಚರ್ನ 10% ಡಿಬೆಂಚರ್ನ ಇಶ್ಯೂ ಮಾಡ್ತಾ ಇದ್ದಾರೆ. ಇದರಲ್ಲಿ 10% ಅನ್ನೋದು ಏನು? 10% ಮೀನ್ಸ್ 10% ಏನನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಅಂತ ಕೇಳಿದ್ದಾರೆ. ಓಕೆ, 10% ಮೀನ್ಸ್ ರೇಟ್ ಆಫ್ ಇಂಟ್ರೆಸ್ಟ್. ಇದೊಂದು ಇಂಟ್ರೆಸ್ಟ್ ರೇಟ್ ಅನ್ನ ಏನ್ ಮಾಡ್ತಾ ಇದೆ? ರೆಪ್ರೆಸೆಂಟ್ ಮಾಡ್ತಾ ಇದೆ. ಆನ್ಸರ್, ರೇಟ್ ಆಫ್ ಇಂಟ್ರೆಸ್ಟ್. ನೆಕ್ಸ್ಟ್ ಕ್ವಶನ್, ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಇನ್ಕ್ಲೂಡ್ ಡ್ಯಾಶ್ ಅಂಡ್ ಬ್ಯಾಲೆನ್ಸ್ ಶೀಟ್. ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಏನೇನೆಲ್ಲ ಒಳಗೊಂಡಿದೆ? 2 ಐಟಮ್ಸ್ ಇರುತ್ತೆ ಅಲ್ವಾ. ನಾವು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂದಾಗ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂಡ್ ಬ್ಯಾಲೆನ್ಸ್ ಶೀಟ್ ಅನ್ನ ಪ್ರಿಪೇರ್ ಮಾಡ್ತೀವಿ, ನಮಗೆ ಗೊತ್ತು. ಈ ಫಿಲ್ ಇನ್ ದ ಬ್ಲಾಂಕ್ಸ್, ಈ ಥಿಯರಿ ಕ್ವಶನ್ಸ್ ಏನಿದೆ, ನಾವು ನೀಟಾಗಿ ಆ ಒಂದು ಚಾಪ್ಟರ್ ನ ಬೇಸಿಕ್ ನ ಅರ್ಥ ಮಾಡ್ಕೊಂಡಿದೀವಿ, ಹಾಗೇನೆ ಪ್ರಾಬ್ಲಮ್ಸ್ ಯಾವ ರೀತಿ ಮಾಡ್ತೀವಿ ಅನ್ನೋದು ಅರ್ಥ ಮಾಡ್ಕೊಂಡಿದೀವಿ ಅಂದ್ರೆ ಈಸಿಯಾಗಿ ನೀವು ಏನ್ ಮಾಡ್ಬೋದು? ಆನ್ಸರ್ ಮಾಡ್ತಾ ಹೋಗ್ಬೋದು ಕ್ವಶನ್ಸ್ ಗಳಿಗೆ. ಓಕೆ, ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಲ್ಲಿ ಏನೇನು? ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂಡ್ ಬ್ಯಾಲೆನ್ಸ್ ಶೀಟ್ ನ ಪ್ರಿಪೇರ್ ಮಾಡ್ತೀವಿ. ಸೊ ಆನ್ಸರ್, ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಇಲ್ಲಿ ಡ್ಯಾಶ್ ಕೊಟ್ಟಿದ್ದಾರೆ, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಬರಿಬೇಕು. ನೆಕ್ಸ್ಟ್ ಕ್ವಶನ್, ಕಂಪ್ಯಾರಿಟಿವ್ ಅನಾಲಿಸಿಸ್ ಇಸ್ ಆಲ್ಸೋ ನೋನ್ ಆಸ್. ಸೇಮ್, ನಿಮ್ಗೆ ಇದು MCQ ಕ್ವಶನ್ಸ್ ಅಲ್ಲಿ ಆಗಿರ್ಬೋದು, ಹಾಗೆ ಮ್ಯಾಚ್ ದ ಫಾಲೋವಿಂಗ್ಸ್ ಅಲ್ಲಿ ಆಗಿರ್ಬೋದು, ಹಾಗೆ ಫಿಲ್ ಇನ್ ದ ಬ್ಲಾಂಕ್ಸ್. ಈ ಮೂರಲ್ಲೂ ಕೂಡ ಈ 2 ಕ್ವಶನ್ ಇದೆಯಲ್ಲ ಇಂಪಾರ್ಟೆಂಟ್. ಯಾವ್ದಾದ್ರು ಒಂದು ಕ್ವಶನ್ ನಿಮ್ಗೆ ಬಂದೇ ಬಂದಿರುತ್ತೆ. ಓಕೆ, ಕಂಪ್ಯಾರಿಟಿವ್ ಅನಾಲಿಸಿಸ್ ಇಸ್ ಆಲ್ಸೋ ನೋನ್ ಆಸ್ horizontal analysis. Common size analysis is also known as vertical analysis. ನಿಮ್ಗೆ ಇದ್ರಲ್ಲೂ ಅಷ್ಟೇ ಗೇನ್ ರೇಷಿಯೋ ಮತ್ತೆ ಸ್ಯಾಕ್ರಿಫೈಸ್ ರೇಷಿಯೋ ಯಾವ ರೀತಿ ನೆನ್ಪಿಟ್ಕೊಂಡ್ರಿ, ಅದೇ ರೀತಿ ಯಾವ್ದಾದ್ರು ಒಂದನ್ನ ನೆನ್ಪಿಟ್ಕೊಳ್ಳಿ. ಈಗ ಕಾಮನ್ ಸೈಜ್ ಅನ್ನೋದನ್ನ ವರ್ಟಿಕಲ್ ಅನಾಲಿಸಿಸ್ ಅಂತ ನೆನ್ಪಿಟ್ಕೊಳ್ಳಿ, ಇನ್ನು ಉಳಿದಿರೋದಕ್ಕೆ ನಿಮ್ಗೆ ಹಾರಿಜಾಂಟಲ್ ಅಂತ ನೆನ್ಪಿದ್ರೆ ಮಾತ್ರ. ಓಕೆ, ಸೊ ಆಗ ಈಸಿಯಾಗಿ ನೆನ್ಪಿಡ್ತಾ ಹೋಗ್ಬೋದು. ನೆಕ್ಸ್ಟ್ ಕ್ವಶನ್, ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಶೋಸ್ ಡ್ಯಾಶ್ ಕ್ಯಾಶ್ ಅಂಡ್ ಕ್ಯಾಶ್ ಇಕ್ವಿವ್ಯಾಲೆಂಟ್. ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅಲ್ಲಿ ನಾವು ಯಾವ್ದನ್ನ ತೋರಿಸ್ತೀವಿ? ಏನೇನೆಲ್ಲ ಆಗ್ತೀವಿ ಅಂದ್ರೆ ಇನ್ಫ್ಲೋ ಅಂಡ್ ಔಟ್ಫ್ಲೋ ಆಫ್ ಕ್ಯಾಶ್ ಅಂಡ್ ಕ್ಯಾಶ್ ಇಕ್ವಿವ್ಯಾಲೆಂಟ್. ಏನು ಬಿಸ್ನೆಸ್ ಒಳಗಡೆ ಕ್ಯಾಶ್ ಬರ್ತಾ ಇದೆ, ಬಿಸ್ನೆಸ್ ಇಂದ ಕ್ಯಾಶ್ ಆಚೆ ಹೋಗ್ತಾ ಇದೆ, ಅದನ್ನ ನಾವು ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅಲ್ಲಿ ತೋರಿಸ್ತೀವಿ. ಓಕೆ, ನೆಕ್ಸ್ಟ್ ಕ್ವಶನ್, ಪರ್ಚೇಸ್ ಆಫ್ ಎನಿ ಅಸೆಟ್ ಬೈ ಪೇಯಿಂಗ್ ಕ್ಯಾಶ್ ಈಸ್. ನಾವ್ ಯಾವುದೋ ಒಂದು ಅಸೆಟ್ಸ್ ನ ಪರ್ಚೇಸ್ ಮಾಡ್ತಾ ಇದ್ದೀವಿ, ಕ್ಯಾಶ್ ಕೊಡ್ತಾ ಇದ್ದೀವಿ. ಈಗ ನಮಗೆ ಕ್ಯಾಶ್ ಇನ್ಫ್ಲೋ ಆಗುತ್ತಾ ಔಟ್ಫ್ಲೋ ಆಗುತ್ತಾ? ನಾವು ಗೂಡ್ಸ್ ಬರ್ತಾ ಇದೆ ನಮ್ಮ ಬಿಸ್ನೆಸ್ ಒಳಗಡೆ, ಕ್ಯಾಶ್ ಏನಾಗ್ತಾ ಇದೆ? ಆಚೆ ಹೋಗ್ತಾ ಇದೆ. ಓಕೆ, ಕ್ಯಾಶ್ ಆಚೆ ಹೋಗ್ತಾ ಇದೆ ಅಂದ್ರೆ ಕ್ಯಾಶ್ ಔಟ್ಫ್ಲೋ. ನೆಕ್ಸ್ಟ್ ಕ್ವಶನ್, ಅದೇ ಏನಾದ್ರೂ ನಾವು ಸೇಲ್ ಮಾಡಿದ್ರೆ ಏನಾಗ್ತಾ ಇತ್ತು? ಕ್ಯಾಶ್ ಇನ್ಫ್ಲೋ ಆಗ್ತಾ ಇತ್ತು, ಒಳಗಡೆ ಬರ್ತಾ ಇತ್ತು. ಓಕೆ, ನೆಕ್ಸ್ಟ್ ಕ್ವಶನ್, ಕಲೆಕ್ಷನ್ ಆಫ್ ಕ್ಯಾಶ್ ಫ್ರಮ್ ಟ್ರೇಡ್ ರಿಸೀವೇಬಲ್. ಕ್ಯಾಶ್ ನ ಈಗ ನಾವು ರಿಸೀವ್ ಮಾಡ್ಕೊಳ್ತಾ ಇದೀವಿ ಅಂದ್ರೆ ಕ್ಯಾಶ್ ಇನ್ಫ್ಲೋ. ಬಿಸ್ನೆಸ್ ಒಳಗಡೆ ಏನಾಗ್ತಾ ಇದೆ? ಕ್ಯಾಶು ಬರ್ತಾ ಇದೆ. ನೆಕ್ಸ್ಟ್, ಆಪರೇಟಿಂಗ್ ಆಕ್ಟಿವಿಟೀಸ್ ಕನ್ಸ್ಟಿಟ್ಯೂಟ್ ದ
ಡ್ಯಾಶ್ ಆಕ್ಟಿವಿಟಿ ಆಫ್ ಅನ್ ಎಂಟರ್ಪ್ರೈಸ್. ನಮಗೆ ಫೈನಾನ್ಸಿಂಗ್ ಆಕ್ಟಿವಿಟಿ ಗೊತ್ತಾಯ್ತು, ಇನ್ವೆಸ್ಟಿಂಗ್ ಆಕ್ಟಿವಿಟಿ ಗೊತ್ತಾಯ್ತು. ಇನ್ವೆಸ್ಟಿಂಗ್ ಆಕ್ಟಿವಿಟಿಯಲ್ಲಿ ಏನು, ಯಾವ್ದಾದ್ರು ಒಂದು ಫಿಕ್ಸ್ಡ್ ಅಸೆಟ್ಸ್ ಗೆ ರಿಲೇಟೆಡ್ ಆಗಿರುತ್ತೆ, ಪರ್ಚೇಸ್ ಮಾಡೋದಾಗಿರ್ಬೋದು, ಸೇಲ್ ಮಾಡೋದಾಗಿರ್ಬೋದು. ಹಾಗೆ ಈ ಆಪರೇಟಿಂಗ್ ಆಕ್ಟಿವಿಟಿ ಏನಾಗಿರುತ್ತೆ, ಪ್ರೈಮರಿ ಆರ್ ಮೇನ್ ಆಕ್ಟಿವಿಟೀಸ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ 21 ಡ್ಯಾಶ್ ಆಕ್ಟಿವಿಟೀಸ್ ರಿಲೇಟೆಡ್ ಟು ಪರ್ಚೇಸ್ ಆರ್ ಸೇಲ್ ಆಫ್ ಆನ್ ಫಿಕ್ಸ್ಡ್ ಅಸೆಟ್, ಇನ್ವೆಸ್ಟಿಂಗ್ ಆಕ್ಟಿವಿಟೀಸ್. Analysis and interpretation are dash to each other, complementary. ಅಂದ್ರೆ ಅನಾಲಿಸಿಸ್ ಹಾಗೂ ಇಂಟರ್ಪ್ರಿಟೇಷನ್ ಏನು ಒಂದು ಈಚ್ ಅದರ್ ಅಂದ್ರೆ ಎರಡು ವರ್ಡ್ಗಳು ಯಾವ್ದಾಗಿರುತ್ತೆ, ಕಾಂಪ್ಲಿಮೆಂಟರಿ ವರ್ಡ್ಸ್ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್, ಅಟ್ ದ ಟೈಮ್ ಆಫ್ ನ್ಯೂ ಪಾರ್ಟ್ನರ್ಸ್ ಜನರಲ್ ರಿಸರ್ವ್ ಅಪಿಯರಿಂಗ್ ಇನ್ ದ ಓಲ್ಡ್ ಬ್ಯಾಲೆನ್ಸ್ ಶೀಟ್ ಈಸ್ ಟ್ರಾನ್ಸ್ಫರ್ ಟು ಡ್ಯಾಶ್ ಅಕೌಂಟ್. ಒಬ್ಬ ನ್ಯೂ ಪಾರ್ಟ್ನರ್ ಬಂದಾಗ ಜನರಲ್ ರಿಸರ್ವ್ ಏನಿರುತ್ತೆ ಒಂದು ಓಲ್ಡ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ನಾವು ಯಾರಿಗೆ ಟ್ರಾನ್ಸ್ಫರ್ ಮಾಡ್ತೀವಿ, ಓಲ್ಡ್ ಪಾರ್ಟ್ನರ್ಸ್ ಇರ್ತಾರಲ್ಲ ಅವರಿಗೆ. ನೆಕ್ಸ್ಟ್ ಕ್ವಶನ್, ಇಫ್ ಎ ಪಾರ್ಟ್ನರ್ಸ್ ಟೇಕನ್ ಓವರ್ ಅನ್ ಅಸೆಟ್ ಸಚ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಈಸ್ ಡ್ಯಾಶ್. ಇನ್ ಕೇಸ್ ಯಾವುದೋ ಒಬ್ಬ ಪಾರ್ಟ್ನರ್ ಏನ್ ಮಾಡಿದಾನೆ, ಅಸೆಟ್ಸ್ ನ ತಗೊಂಡೋಗ್ತಾ ಇದ್ದಾನೆ, ಡಿಸೊಲ್ಯೂಷನ್ ಆಗ್ಬೇಕಾದ್ರೆ ಫರ್ಮ್ ಅಲ್ಲಿ ಆ ರಿಯಲೈಸೇಷನ್ ಅಕೌಂಟ್ ಅಲ್ಲಿ ಬರುತ್ತೆ. ಸೊ ನಾವು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಲ್ಲಿ ಯಾವ ರೀತಿ ತೋರಿಸ್ತೀವಿ ಅಂತ ಕೇಳಿದ್ದಾರೆ. ಓಕೆ, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಹೇಳಿದ್ರೆ ಯಾರಾದ್ರೂ ಒಬ್ಬ ಅಸೆಟ್, ಈಗ ನಾವು ನೋಡ್ಬೋದು ಇದು ರಿಯಲೈಸೇಷನ್ ಅಕೌಂಟ್. ರಿಯಲೈಸೇಷನ್ ಅಕೌಂಟ್ ಅಲ್ಲಿ ಏನಾಗುತ್ತೆ, ನಾವ್ ಯಾರಾದ್ರೂ ಒಬ್ಬ ಪಾರ್ಟ್ನರ್ ತಗೊಂಡೋದ್ರೆ ಈ ಸೈಡ್ ಎಂಟ್ರಿ ಮಾಡ್ತೀವಿ, ಬೈ ಸೈಡ್ ಅಲ್ಲಿ. ಅದೇ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಲ್ಲಾದ್ರೆ ಟೂ ಸೈಡ್, ಡೆಬಿಟೆಡ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಲಿಕ್ವಿಡಿಟಿ ರೇಷಿಯೋಸ್ ಆರ್ ಕ್ಯಾಲ್ಕುಲೇಟೆಡ್ ಟು ಮೆಜರ್ಸ್ ದ ಡ್ಯಾಶ್ ಸಾಲ್ವೆನ್ಸಿ ಆಫ್ ದ ಬಿಸ್ನೆಸ್, ಶಾರ್ಟ್ ಟರ್ಮ್.